ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ ಮೊಟ್ಟೆ ಸಿಪ್ಪೆಗಳನ್ನ ಕಸದ ಬುಟ್ಟಿಗೆ ಬಿಸಾಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ನೀವು ಕೂಡ ಶಾಕ್ ಆಗ್ತೀರಾ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ಹಳೇದಾದ ಟೀ ಶರ್ಟನ್ನು ತೊಗೊಂಡಿದ್ದೀನಿ ನಾನು. ಸೊ ಟೀ ಶರ್ಟ್ನ ಈ ರೀತಿ ಹಾಸ್ಕೊಂಡ್ಬಿಟ್ಟು ಟೀ ಶರ್ಟ್ ಕಾಲರ್ ಹತ್ರ ಈ ಥರ ದಿಂಬನ್ನು ಇಟ್ಬಿಟ್ಟು ಸೊ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ಥರ ನೀವು ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಮನೆಯಲ್ಲಿ ಪಿಲ್ಲೋ ಕವರ್ ಇಲ್ಲ ಅಥವಾ ಪಿಲ್ಲೋ ಕವರನ್ನು ವಾಶ್ ಮಾಡಿದ್ದೀವಿ, ಸೊ ದಿಂಬ್ಗೆ ಹಾಕೋದಕ್ಕೆ ಪಿಲ್ಲೋ ಕವರ್ ಇಲ್ಲ ಅಂದಾಗ ಸೊ ಈ ಥರ ಹಳೆ ಟೀ ಶರ್ಟಿಂದ ಪಿಲ್ಲೋ ಕವರ್ ಥರ ಹಾಕ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಪಿಲ್ಲೋ ಕವರ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಸೊ ನಾವು ಹೆಣ್ಮಕ್ಳು ನೈಲ್ ಪಾಲಿಷ್ ಹಚ್ಕೊಳ್ತೀವಿ. ಸೊ ಹಚ್ಕೊಂಡಾದ್ಮೇಲೆ ನೈಲ್ ಪಾಲಿಷನ್ನು ಒಣಗಿಸ್ಕೊಳ್ಳೋದು ತುಂಬಾ ದೊಡ್ಡ ತಲೆನೋವು ಅಂತ ಅನಿಸ್ತಾ ಇರುತ್ತೆ, ಬೇಗ ಒಣಗೋದಿಲ್ಲ ಅಲ್ವಾ. ಸೊ ನೈಲ್ ಪಾಲಿಷ್ ಒಣಗೋವರೆಗೂ ಯಾವುದೇ ರೀತಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಹಾಗೆ ಬೇಗ ರೆಡಿಯಾಗಿ ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನೈಲ್ ಪಾಲಿಷು 2 ಸೆಕೆಂಡಿಗೆ ಒಣಗಿಬಿಡುತ್ತೆ. ಸೊ ನಾನಿಲ್ಲಿ ಒಂದು ಬೌಲ್ಗೆ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಫ್ರಿಜ್ಜಲ್ಲಿ ನೀರಿಟ್ಟಿರ್ತೀವಿ ಅಲ್ವಾ, ಆ ನೀರನ್ನು ಹಾಕ್ಕೊಂಡು ಈ ತಣ್ಣೀರಲ್ಲಿ 1-2 ಸೆಕೆಂಡು ನೈಲ್ ಪಾಲಿಷ್ ಹಚ್ಕೊಂಡಿರೋ ಕೈಯನ್ನು ಈ ರೀತಿ ಇಟ್ಕೊಂಡ್ರೆ ಸಾಕು, ಬೇಗನೆ ಒಣಗಿಬಿಡುತ್ತೆ. ಸೊ ನೋಡಿ ನಾನು 2 ಸೆಕೆಂಡ್ ಇಟ್ಕೊಂಡಿದ್ದೆ ಅಷ್ಟೇ. ಈ ಥರ ಮುಟ್ಟಿದ್ರೂ ಕೂಡ ನೈಲ್ ಪಾಲಿಷು ಹತ್ಕೊಳ್ತಾ ಇಲ್ಲ ಕೈಗೆ. ಈಸಿಯಾಗಿ ನಾವು ಈ ರೀತಿ ನೈಲ್ ಪಾಲಿಷನ್ನು ಒಣಗಿಸ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಸೊ ನಾವು ಮೊಟ್ಟೆ ಸಿಪ್ಪೆಗಳನ್ನ ಕಸದ ಬುಟ್ಟಿಗೆ ಬಿಸಾಡ್ಬಿಡ್ತೀವಿ ಅಲ್ವಾ, ಇದರಿಂದ ಕೂಡ ಒಂದು ಸೂಪರ್ ಆಗಿರುವಂತಹ ಉಪಯೋಗ ಇದೆ. ಸೊ ಬನ್ನಿ ಏನು ಅಂತ ನೋಡೋಣ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಮೊಟ್ಟೆ ಸಿಪ್ಪೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಸೊ ನೋಡಿ ನಾನು ಮೊಟ್ಟೆ ಸಿಪ್ಪೆಗಳನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ನಯಸ್ಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ರೆಡಿ ಮಾಡಿಟ್ಕೊಂಡಿರೋ ಈ ಪೌಡರನ್ನು ನಾನು ಒಂದು ಬಕೆಟಲ್ಲಿ ನೀರಿಟ್ಕೊಂಡಿದ್ದೀನಿ, 1-2 ಚೊಂಬಷ್ಟು ನೀರು ಹಾಕ್ಕೊಂಡು. ಸೊ ಈ ಪೌಡರನ್ನು ಆ ನೀರಿಗೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಜಾರಿಗೆ ಹತ್ಕೊಂಡಿರುತ್ತೆ ಪೌಡರು. ಸೊ ಅದನ್ನೆಲ್ಲ ನೀರಲ್ಲಿ ಈ ಥರ ನೀಟಾಗಿ ಅಂದ್ಕೊಂಡು ಅದೇ ನೀರಿಗೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಈ ಥರ ಮಾಡ್ಕೊಳ್ಬೇಕು. ಸೊ ಈಗ ಈ ಮೊಟ್ಟೆ ಪೌಡರ್ ಹಾಕಿರುವಂತಹ ನೀರು ರೆಡಿಯಾಗಿದೆ. ಇದನ್ನು ನಾವು ನಮ್ಮ ಗಾರ್ಡನಲ್ಲಿರುವಂತಹ ಗಿಡಗಳಿಗೆ ಹಾಕ್ಕೊಳ್ಬೋದು. ಸೊ ಈ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಮೊಟ್ಟೆ ಸಿಪ್ಪೆಯಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಸೊ ನಾವು ಇದನ್ನು ಗಿಡಕ್ಕೆ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೀವು ಕೂಡ ಇನ್ನು ಮುಂದೆ ಇದೇ ಥರ ಮೊಟ್ಟೆ ಸಿಪ್ಪೆಗಳನ್ನ ಬಿಸಾಡಬೇಡಿ. ಸೊ ಈ ಥರ ಪೌಡ್ರು ಮಾಡಿಬಿಟ್ಟು ಗಿಡಗಳಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ ನಮ್ಮ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಸೊ ನಾನಂತೂ ಇದೇ ಥರ ಮಾಡ್ತಾ ಇರ್ತೀನಿ, ನೀವು ಕೂಡ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.